ನಮಸ್ಕಾರ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಆದರೆ ಈ ತಿಂಗಳಿನಲ್ಲಿ ಶುಭ ಕಾರ್ಯಗಳು ನಡೆಯುವುದು ತುಂಬಾ ಕಡಿಮೆ. ಆದರೂ ಸಹ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ತುಂಬ ವಿಶೇಷವಾದಂತಹದ್ದು. ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಆಷಾಢ ಮಾಸದಲ್ಲಿ ದೇವಿಯರನ್ನು ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆಯೂ ಇದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಆಷಾಢದಲ್ಲಿ ಲಕ್ಷ್ಮೀ ವ್ರತ ಮಾಡುವಂತಹ ಒಂದು ಕ್ರಮ ಇದೆ. ಈ ವರ್ಷ ಆಷಾಢ ಮಾಸವು ಜುಲೈ 6ಕ್ಕೆ ಆರಂಭವಾಗಿ ಆಗಸ್ಟ್ 4ಕ್ಕೆ ಮುಕ್ತಾಯ ಆಗ್ತಾ ಇದೆ. ಮೊದಲೇ ಹೇಳಿದಂತೆ ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶದಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಚಾತುರ್ಮಾಸ್ಯ ಆರಂಭವಾಗುತ್ತದೆ. ಆಷಾಢ ಮಾಸದ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಸಹ ಆಚರಿಸಲಾಗುತ್ತದೆ. ಆಷಾಢ ಮಾಸವು ಗಂಗೆಯು ಧರೆಗಿಳಿದ ತಿಂಗಳಾದ ಕಾರಣ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಜುಲೈ 12, ಜುಲೈ 19, ಜುಲೈ 26 ಹಾಗೂ ಆಗಸ್ಟ್ 2ರ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ಮಾಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಆಚರಿಸುವಂತಹ ವ್ರತಕ್ಕೆ ಶಕಾವ್ರತ ಅಂತ ಸಹ ಹೆಸರಿದೆ. ಈ ಮೇಲೆ ನಾನು ತಿಳಿಸಿದಂತಹ ದಿನಗಳಲ್ಲಿ ಲಕ್ಷ್ಮೀ ಆರಾಧನೆ ಮಾಡುವುದರಿಂದ ಸಂಪತ್ತು ಸಮೃದ್ಧಿಯಾಗುತ್ತದೆ ಎಂಬಂತೆ ನಂಬಲಾಗಿದೆ. ಆದರೆ ಈಗಾಗಲೇ ಆಷಾಢ ಮಾಸ ಶುರುವಾಗಿತ್ತು. ಆಷಾಢದ ಶುಕ್ರವಾರಗಳು ಸಹ ಕಳೆದು ಹೋಗಿದೆ. ಆದರೆ ಇನ್ನು ಬರುವಂತಹ ಆಗಸ್ಟ್ 2ರಂದು ಕೊನೆಯ ಶುಕ್ರವಾರ ನಮಗೆ ಸಿಗ್ತಾ ಇದೆ. ಹಾಗಾಗಿ ಭಕ್ತರು ಯಾರಿಗೆಲ್ಲ ಮಾಡುವಂತಹ ಈ ಆಷಾಢ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನುವಂತಹ ಆಸೆ ಇದೆಯೋ ಅವರು ಈ ಆಷಾಢ ಶುಕ್ರವಾರ ವ್ರತವನ್ನು ಆಗಸ್ಟ್ 2ರಂದು ಮಾಡಬಹುದು. ಅದೇ ರೀತಿ ಶ್ರಾವಣ ಶುಕ್ರವಾರ ಈ ವರ್ಷ 4 ಶುಕ್ರವಾರಗಳು ಬಂದಿರೋದ್ರಿಂದ 5 ಶುಕ್ರವಾರ ಸಂಪೂರ್ಣವಾಗಬೇಕು ಅಂತ ಅಂದರೆ ಆಗಸ್ಟ್ 2ರಂದು ನೀವು ಆರಂಭವನ್ನು ಮಾಡಬಹುದು. ವೈಭವ ಲಕ್ಷ್ಮೀ ಪೂಜೆ ಅಥವಾ ಇನ್ಯಾವುದೇ ಒಂದು ವ್ರತ ಲಕ್ಷ್ಮೀ ಪೂಜೆಗಳು ಇದ್ದರೆ ಆಗಸ್ಟ್ 2 ಶುಕ್ರವಾರದಂದು ಇದನ್ನು ನೀವು ಆರಂಭವನ್ನು ಮಾಡಬಹುದಾಗಿದೆ. ಹಾಗೆ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾತ್ರ ನಾನು ಮಾಡುತ್ತೇನೆ ಅನ್ನುವಂಥದ್ದಿದ್ದರೆ ಕೊನೆಯ ಶುಕ್ರವಾರ ಒಂದು ದಿನವಾದರೂ ಕೂಡ ನೀವು ಆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಬಹಳ ಶ್ರೇಷ್ಠವಾದಂತಹ ಲಕ್ಷ್ಮೀ ಪೂಜೆಯಾಗಿದೆ ಇದು ಸಹ. ಹಾಗಾದರೆ ಈ ಲಕ್ಷ್ಮೀ ಪೂಜೆಗೆ ಯಾವ ರೀತಿಯನ್ನು ಸಿದ್ಧತೆ ಮಾಡ್ಕೋಬೇಕು ಮತ್ತು ನೀವು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡುತ್ತೇನೆ. ಈ ಪೂಜೆಗೆ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಎರಡನ್ನೂ ಸಹ ನೀವು ಬಳಸಬಹುದು. ಇದನ್ನು ದೇವ್ರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಹಾಗೆ ಪೂಜೆಗೆ ಸಂಕಲ್ಪ ಮಾಡಿಕೊಳ್ಳಿ. ಶುಚಿರ್ಭೂತರಾಗಿರಬೇಕು. ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಮನೆ ಎದುರಿಗೆಲ್ಲ ರಂಗೋಲಿ ಎಲ್ಲನೂ ಹಾಕಿಬಿಟ್ಟು ಶುಚಿರ್ಭೂತವಾದಂತಹ ಒಂದು ಸ್ಥಿತಿಯಲ್ಲಿ ನೀವು ಪೂಜೆಗೆ ಕುಳಿತುಕೊಳ್ಬೇಕಾಗತ್ತೆ. ಫೋಟೋ ಅಥವಾ ವಿಗ್ರಹವನ್ನು ಹೂಗಳಿಂದ ಅಲಂಕರಿಸಿ ಅರಿಶಿನ, ಕುಂಕುಮ ಮತ್ತು ಮಂತ್ರಾಕ್ಷತೆ ಇಡಿ. ಇದಕ್ಕಿಂತ ಮೊದಲು ದೀಪವನ್ನು ನೀವು ತಾಯಿಗೆ ಹಚ್ಚಿಡಬೇಕಾಗತ್ತೆ. ಹಾಗೆ ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಪಠಿಸಿ, ಲಕ್ಷ್ಮೀ ಗೀತೆಗಳನ್ನು ಪಠಿಸಿ, ದೇವರ ನಾಮವನ್ನು ಪಠಿಸಿ, ನೈವೇದ್ಯವನ್ನು ಮಾಡಿ ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಬಹುದು. ಅದೇ ರೀತಿ 5 ಜನರ ಮುತ್ತೈದರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಸಹ ಕೊಡಬಹುದಾಗಿದೆ. ಇನ್ನು ಆಷಾಢ ಮಾಸದಲ್ಲಿ ಬೆಳಿಗ್ಗೆ ಪೂಜೆ ಮಾಡಬಹುದು. ಸಂಜೆ ಸಮಯ ಅಂದರೆ ಸೂರ್ಯಾಸ್ತದ ಹೊತ್ತಿನಲ್ಲಿ ಪೂಜೆ ಮಾಡೋದರಿಂದ ವಿಶೇಷ ಫಲ ಸಿಗುತ್ತೆ. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ತಪ್ಪದೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿ ಸಹಸ್ರನಾಮ ಪಠಿಸಲು ಸಾಧ್ಯವಾಗದೇ ಇದ್ದರೆ ಕನಿಷ್ಠ 108 ನಾಮಗಳ ಸ್ತೋತ್ರವನ್ನು ಸಹ ಪಠಿಸಬಹುದು. ಆಷಾಢ ಮಾಸದಲ್ಲಿ ಮನೆ ಅಕ್ಕಪಕ್ಕದ ಗೃಹಿಣಿಯರನ್ನು ಕರೆಸಿ ತಾಂಬೂಲ ನೀಡುವ ಪದ್ಧತಿ ಸಹ ಕೆಲವು ಕಡೆ ಇದೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡೋದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದವರು ಆಷಾಢ ಮಾಸದ ಶುಕ್ರವಾರಗಳೆಂದು ಲಕ್ಷ್ಮೀ ಪೂಜೆ ಮಾಡಬೇಕು. ಆಷಾಢ ಮಾಸದ ಪೂಜೆಯು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲು ತುಂಬ ಸಹಾಯವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಆಷಾಢ ಮಾಸದ ಕೊನೆಯ ಶುಕ್ರವಾರ ಬಂದಿದೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾರಿಗೆಲ್ಲ ಮಾಡುವಂತಹ ಇಚ್ಛೆ ಇದ್ದವರು ಈ ಒಂದು ಪೂಜೆಯನ್ನು ಮಾಡಿ ತಾಯಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಅನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.